ಏನೇನೋ ಮಾತಾಡ್ಬಿಟ್ಟೆ. ಇದೆಲ್ಲ ಕಟ್ ಮಾಡ್ತೀನಿ. ಇಷ್ಟು ಸೆಕೆಂಡ್ ಬಾಟಲ್ ಸೆಕೆಂಡ್ ಬಾಕ್ಸಲ್ಲಿ ಇದ್ದಿದ್ದು ಪ್ರಾಡಕ್ಟ್ ಗುರು ಇದಿಷ್ಟು ಚಿಕ್ಕನಾ? ಹಲೋ, ಮತ್ತೆ ಬಂದಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ. ನನ್ನ ಎಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಿದ್ದು ನಾಯಕ ಹಾಲ್. ಸೊ ನಾನು 2 days ಬೇರೆ ಇರಲಿಲ್ಲ ಮೈಸೂರಲ್ಲಿ, ಹಪ್ಪಿಯವ್ರ ಊರಿಗೆ ಹೋಗಿದ್ದೆ. ಸೊ ವಿಡಿಯೋ ಗ್ಯಾಪ್ ಆಗಿಬಿಡ್ತು. ಸೊ ಇವಾಗ ನಾನು ಪಾರ್ಸಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಎಲ್ಲಾನು. ಸೊ ಇಲ್ಲಿ 2 ಇದೆ ಆ್ಯಂಡ್ ಇದು ಒಂದಿದೆ ಆ್ಯಂಡ್ ಇನ್ನೂ ಒಂದು ಬರೋದಿದೆ. ಟೋಟಲಾಗಿ ಎಷ್ಟು ಪರ್ಚೇಸ್ ಮಾಡಿದ್ದೀನಿ, ಎಷ್ಟು ಅಮೌಂಟಿಗೆ ಏನು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ಅದರ್ವೈಸ್ ನಾನು ಹೇಳೋದಕ್ಕೆ ಹೋಗಲ್ಲ. ಬಟ್ ಪ್ರೈಸ್ ಎಷ್ಟಿತ್ತು, ಎಷ್ಟು ತೊಗೊಂಡೆ ಆದಷ್ಟು ಅದನ್ನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಎಲ್ಲ ನೋಟ್ ಮಾಡಿದ್ದೀನಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಫೈನಲಿ ನಾನಿವತ್ತು ನೈಕಾ ಹಾಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವನ್ ಆಲ್ಸೋ ಇದನ್ನು ರೀಲ್ಸ್ಗೂ ಕೂಡ ನಾನು ಹಾಕಬೇಕು. ಬಟ್ ಎನಿವೆ ಇವಾಗ ಸ್ಟಾರ್ಟ್ ಮಾಡಿಬಿಡೋಣ. ಫಸ್ಟು ಈ ದೊಡ್ಡ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಫಸ್ಟಿಗೆ ಇದೆಲ್ಲ ಓಪನ್ ಮಾಡೋದು ನನಗೆ ಹಿಂಸೆ ಆಗಲ್ಲ, ಮತ್ತೆ ಅದನ್ನೆಲ್ಲ ಬಿಸಾಕಬೇಕಾದ್ರೆ ಹಿಂಸೆ ಅಂತ ಅನಿಸುತ್ತೆ. ಎಲ್ಲರೂ ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ದಾರೆ, ನಾನು ಸ್ವಲ್ಪ ಲೇಟಾಗಿ ಬರ್ತಾ ಇದ್ದೀನಿ. ಎನಿವೇ ಬಟ್ ಪರವಾಗಿಲ್ಲ, ನನ್ನ ಸಬ್ಸ್ಕ್ರೈಬರ್ಸಿಗೆ ಇಷ್ಟ ಆಗುತ್ತೆ. ಫಸ್ಟು ಇದ್ಯಾವುದು, ಇದು ಏನು ಹಿಂಗೆ ಪ್ಯಾಕ್ ಮಾಡಿಕೊಟ್ಟಿದ್ದಾರಲ್ಲ. ಫಸ್ಟ್ ಬಂದು ಹಿಮಾಲಯ ಫೇಸ್ ವಾಶ್. ಆ್ಯಂಡ್ ನಿಮಗೆ ತುಂಬ ಚೆನ್ನಾಗೇ ಗೊತ್ತು ನಾನು ಇದನ್ನು ಎಷ್ಟು ಯೂಸ್ ಮಾಡ್ತೀನಿ ಅಂತ. ಇದು ಪ್ಯಾಕ್ ಆಫ್ 2 ಇತ್ತು, ನಾನು ಪ್ಯಾಕ್ ಆಫ್ 2ನ ತೊಗೊಂಡಿರೋದು. ಲೈಕ್ ಪ್ಯಾಕ್ ಆಫ್ 2ಗೆ ಕಮ್ಮಿ ಬೀಳುತ್ತೆ ಅಮೌಂಟು ಅಂತ ಅಂದ್ಬಿಟ್ಟು 1198 1198 ರೂಪಾಯಿ. ಬಟ್ ನನಗಿದು ಸಿಕ್ಕಿದ್ದು 599 ರೂಪಾಯಿಗೆ ಪ್ಯಾಕ್ ಆಫ್ 2. ಸೊ ಐ ಥಿಂಕ್ ವರ್ತ್ ಬೈಯಿಂಗ್ ಇದು. ನಾನು ಯಾವಾಗ್ಲೂ ಕೂಡ ಹಿಮಾಲಯ ಫೇಸ್ ವಾಶ್ನ ಈ ರೀತಿ ಬಲ್ಕಲ್ಲೇ ಆರ್ಡರ್ ಮಾಡ್ತೀನಿ. ಲಾಸ್ಟ್ ಟೈಮ್ ಆರ್ಡರ್ ಮಾಡಿದ್ದೆ, ನೀವು ನೋಡಿರ್ಬೋದು, ನೈಕಾ ಸೇಲ್ ಅದರಲ್ಲೂ ಮಾಡಿದ್ದೆ. ಆವಾಗ ತೊಗೊಂಡಿದ್ದಕ್ಕೆ ಇವಾಗ ಬೈ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನು ಬೈ ಮಾಡೋವರೆಗೂ ಇದಾಗುತ್ತೆ. ಸೊ ತಲೆ ಕೆಡ್ಸ್ಕೊಳ್ಳೋಗಿಲ್ಲ. ಟೋನಿ ಮೋಲಿ ಇದು ನನ್ನ ಫೇವ್ರೆಟ್ ಪ್ರಾಡಕ್ಟ್. ಟೋನಿ ಮೋಲಿ ವಂಡರ್ದು ಸೆರಮೈಡ್ ಮೋಚಿ ಟೋನರ್. ಇದು ನಂದು 3rd ಬಾಟಲ್ ಅನಿಸುತ್ತೆ. MRP ಪ್ರೈಸ್ ಬಂದು 1500 ರೂಪೀಸ್ ಇದೆ, ಬಟ್ ಆದರೆ ಇದು ನನಗೆ 900 ರೂಪೀಸಿಗೆ ಸಿಕ್ಕಿದೆ. ಸೊ ಐ ಥಿಂಕ್ ಇದು ಕೂಡ ತುಂಬ ಒಳ್ಳೆ ಆಫರ್ ಅಂತ ನನಗನ್ಸುತ್ತೆ. ಆ್ಯಂಡ್ ನಾನು ಎಲ್ಲ ಪ್ರಾಡಕ್ಟ್ಸ್ನೂ ಕೂಡ ಆಫರ್ ಇದ್ದಾಗಲೇ ಆರ್ಡರ್ ಮಾಡೋದು. ರೀಸನ್ ಇಷ್ಟೇ, ಆಫರ್ ಸೇಲ್ ನಡೆಯುವಾಗ ಒಳ್ಳೆ ಪ್ರೈಸಿಗೆ ಸಿಗುತ್ತೆ. ನಾವು ತುಂಬ ಫುಲ್ ಅಮೌಂಟ್ ಕೊಟ್ಟು ತೊಗೊಳೋದ್ರ ಬದಲು ಈ ರೀತಿ ಹಾಫ್ ಅಮೌಂಟ್ಗೆ ಅರ್ಧಕ್ಕರ್ಧ, ಜಸ್ಟ್ ಇಮ್ಯಾಜಿನ್ 1500 ರೂಪೀಸ್ ಇರೋದು 900 ರೂಪೀಸಿಗೆ ಇದೆ ಅಂತ ಅಂದರೆ ಆಲ್ಮೋಸ್ಟ್ ಅಲ್ಲಿ ನಮಗೆ 600 ರೂಪೀಸ್ ಕಮ್ಮಿ ಆಯಿತು. ವರ್ತ್ ಅಲ್ವಾ? ಸೊ ಫೈನಲಿ ತೊಗೊಂಡಿದ್ದೀನಿ. ರಿನೇ ಅವ್ರದ್ದು ರಿನೇ ಮಿಡ್ನೈಟ್ ಕಾಜಲ್ ಪೆನ್ಸಿಲ್ಲು. ಇದು ನಂದು ಫಸ್ಟ್ ಟೈಮ್ ನಾನು ಇದನ್ನು ಪರ್ಚೇಸ್ ಮಾಡ್ತಾ ಇರೋದು. ಇದರ ಕಾಸ್ಟ್ ಬಂದು 450 ರೂಪೀಸ್. ಬಟ್ ಆದರೆ ನನಗೆ ಇದು ಸಿಕ್ಕಿರೋದು 387 ರೂಪೀಸ್, 387 ರೂಪಾಯಿಗೆ ಸಿಕ್ಕಿದೆ. ಆ್ಯಂಡ್ ಇದು ನಾನು ಫಸ್ಟ್ ಟೈಮ್ ತೊಗೊಂಡಿರೋದು. ಚೆಕ್ ಮಾಡಬೇಕು ಹೇಗಿದೆ ಅಂತ. ತುಂಬ ವೀಡಿಯೋಸ್ನ ನೋಡ್ತಾ ಇದ್ದೆ. ನಾನು ಕಾಜಲ್ ಪರ್ಸನ್ ಅಲ್ಲ, ನನಗಿಷ್ಟ ಕಾಜಲ್ ಹಾಕ್ಕೊಳ್ಳೋದಕ್ಕೆ. ಬಟ್ ಆದರೆ ನನ್ನ ಕಣ್ಣು ಇನ್ನೂ ಸಣ್ಣ ಕಾಣಿಸುತ್ತೆ. ಆ್ಯಂಡ್ ಆಲ್ಸೋ ಹೆಂಗೆ ಅಂದರೆ ನನಗೆ ಡಾರ್ಕ್ ಸರ್ಕಲ್ಸ್ ಇರೋದ್ರಿಂದ ನನಗೇನೋ ಅದು ಇಷ್ಟಪಡಲ್ಲ ನಾನು. ಇದ್ರ ಪ್ಯಾಕಿಂಗ್ ಸಖತ್ತಾಗಿದೆ ಗೈಸ್. ಸಿ ಎಷ್ಟು ಸಖತ್ತಾಗಿದೆ, ಯೂಸ್ ಮಾಡೋಕ್ಕೆ ಮನಸ್ಸಾಗಲ್ಲ. ಶಾರ್ಪ್ನರು ಕೊಟ್ಟಿದ್ದಾರೆ, ತೆಗಿದೆ. ಯಪ್ಪ, ನಾನು ಹಾಕಿದಾಗ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಯಾಕೋ ಸರಿ ಬರ್ತಾ ಇಲ್ಲ. ನಾನು ಕಾಸ್ಟ್ನ ಇಲ್ಲೆಲ್ಲಾದರೂ ಬರೆದ್ಬಿಡ್ತೀನಿ.
ಓಕೆನಾ. ರಿಯಲ್ ಪ್ರೈಸು ಮತ್ತು ನಾನೇನು ಪೇ ಮಾಡಿದ್ದೀನಿ ಅದನ್ನ ಇಲ್ಲೆಲ್ಲಾದರೂ ಹಾಕ್ಬಿಡ್ತೀನಿ, ನೀವು ನೋಡ್ಕೊಳ್ಳಿ. ಇಲ್ಲಾಂದರೆ ಲೇಟ್ ಆಗಿಬಿಡುತ್ತೆ, ಲೈಕ್ ಲೆಂತಿ ಆಗಿಬಿಡುತ್ತೆ ವಿಡಿಯೋ. ಡವ್ ಇದು ಶಾಂಪೂ ಆರ್ಡರ್ ಮಾಡಿದ್ದೆ. ಎಷ್ಟು ಒಳ್ಳೆ ಆಫರ್ ಇತ್ತು ಅಂದರೆ ಇದು ಬಂದು ಟೋಟಲ್ ಆಗಿ ಡವ್ ಇಂಟೆನ್ಸ್ ರಿಪೇರ್ ಶಾಂಪೂ ಇದು, ಓಕೆನಾ. ಇದು ನನಗೆ ಐ ಥಿಂಕ್ 700 ರುಪೀಸ್ಗೂ ಏನೋ ಸಿಕ್ಕಿದೆ ಅಂತ ಅನಿಸುತ್ತೆ. ನಾನು ಹಾಕ್ತೀನಿ. ಆ್ಯಂಡ್ ಇದನ್ನು ನಾನು ಯೂಸ್ ಮಾಡಲ್ಲ, ಕಾಮನ್ ರೆಸ್ಟ್ ರೂಮ್ ಇದೆ ಅಲ್ಲ, ಸೊ ಅದಕ್ಕೋಸ್ಕರ ಅಂತ ಇದನ್ನು ತೆಗೆದಿಟ್ಟಿದ್ದು. ಸಣ್ಣ ಸಣ್ಣ ಪ್ಯಾಕೆಟು ಸಣ್ಣ ಬಾಟಲ್ನ ತಂದಿಟ್ಕೊತಾ ಇದ್ರು. ಸೊ ಅದಕ್ಕೇನೆ ಆಫರ್ ಟೈಮ್ ಇತ್ತಲ್ಲ, ಎನಿವೇಸ್ ಅಂದ್ಬಿಟ್ಟು ಇದನ್ನು ನಾನು ಪರ್ಚೇಸ್ ಮಾಡಿದೆ ಅವ್ರಿಗೆ ಅಂತ. ತುಂಬ ಇಷ್ಟಪಟ್ಟ ಇದಂಥ ಪ್ರಾಡಕ್ಟ್ ಮೆಬ್ಲಿನ್ ಅವ್ರದ್ದು ಲಿಪ್ ಗ್ಲಾಸು, ಓಕೆನಾ. ಎಲ್ಲರೂ ಯೂಸ್ ಮಾಡ್ತಾಯಿದ್ರು, ನಾನು ಇದನ್ನು ತಗೊಳ್ಳೋದಕ್ಕೆ ಆಗಿರಲಿಲ್ಲ. ಸೊ ಫೈನಲಿ ಈ ಸಲ ಸೇಲಲ್ಲಿ ನಾನು ತೊಗೊಂಡಿದ್ದೀನಿ. ನಾನು 2 ಶೇಡ್ಸ್ನ ತೊಗೊಂಡಿದ್ದೀನಿ ಇರಲಿ ಅಂದ್ಬಿಟ್ಟು. ಸೊ ಇದರ ಪ್ರಾಪರ್ ಕಾಸ್ಟ್ ಬಂದು 800 ರುಪೀಸ್ ಈಚ್ 800 ರುಪೀಸ್. ಬಟ್ ನಾನು ಇಷ್ಟು ಪೇ ಮಾಡಿಲ್ಲ, ಕಮ್ಮಿ ಪೇ ಮಾಡಿದ್ದೀನಿ ಎರಡಕ್ಕೂ ಕೂಡ. ಐ ಥಿಂಕ್ ಒಂದು 400 ಸಮಥಿಂಗಲ್ಲಿ ಪೇ ಮಾಡಿದ್ದೀನಿ ಅನಿಸುತ್ತೆ. ಶೇಡ್ಸ್ ಬೇಕು ಅಂತಂದರೆ ನೀವು ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ತೀನಿ. ಆ್ಯಂಡ್ ತುಂಬ ಇಷ್ಟಪಟ್ಟಿದ್ದ ಪ್ರಾಡಕ್ಟು ಫೈನಲಿ ನನ್ನ ಕೈಯಲ್ಲಿ ಇದೆ ಗಾಯ್ಸ್. ಓ ಗಾಡ್. ದೆನ್ ನಾನು ಮೆಬ್ಲಿನ್ ಅವ್ರದ್ದು ಈ ಲಿಪ್ ಗ್ಲಾಸ್ನ ತೊಗೊಂಡಿದ್ದಕ್ಕೆ ನನಗೆ ಇದು ಫ್ರೀ ಬಂದಿದೆ, ಬ್ಲೆಂಡರ್ ವಿತ್ ಬ್ರಷ್. ಇದೊಂಥರ ಡಿಫ್ರೆಂಟಾಗಿದೆ, ನೋಡೋಣ. ಇದು ಸಖತ್ ಸಾಫ್ಟಾಗಿದೆ, ಯೂಸ್ ಆಗುತ್ತೆ, ನೋಡೋಣ. ಸೊ ಇದು ನನಗೆ ಫ್ರೀಯಾಗಿ ಬಂದಿರೋಂಥ ಪ್ರಾಡಕ್ಟ್. ಇದೊಂದು ಬ್ರಷ್ನ ಆರ್ಡರ್ ಮಾಡಿದ್ದೆ ನನ್ನ ಪರ್ಸ್ನಲ್ ಯೂಸಿಗೆ, ಪ್ರೊಫೆಷ್ನಲ್ ಯೂಸಿಗೆ ಏನಲ್ಲ. ನನ್ನ ಹತ್ರ ಇದೆ, ಬಟ್ ಅದೇ 4-in-1 ಬರುತ್ತೆ ಗೊತ್ತಾ, ಅದು ಪರ್ಸ್ನಲ್ ಯೂಸಿಗೆ ಇಟ್ಕೊಂಡಿದ್ದೀನಿ ನಾನು. ಬ್ರಷಸ್ ಸಾಕಾಗ್ತಾ ಇರಲಿಲ್ಲ, ನಾನು ಮೇಕಪ್ ಮಾಡಲ್ಲ, ಬಟ್ ಸ್ಟಿಲ್ ಅವಾಗವಾಗ ವೀಡಿಯೋಸ್ ಮಾಡ್ತೀನಲ್ಲ, ಅವಾಗ ಸಾಲ್ತಾ ಇಲ್ಲ ಅಂತ ಅನ್ನಿಸ್ತು. ಎನಿವೆ ಸ್ವಿಸ್ ಬ್ಯೂಟೀಸ್ದೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ತೊಗೊಂಡೆ. ನಿಜ ಸಾಕತ್ತಾಗಿದೆ ಗೈಸ್, ನಿಜ ಚೆನ್ನಾಗಿದೆ. ಏನು ಸಗದಾಗಿ ಪ್ಯಾಕ್ ಮಾಡಿದ್ದಾರೆ, ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಸೆಟ್ ಆಫ್ 6 ಇದೆ, ಸಾಕು. ಇಷ್ಟಿದ್ರೆ ಪರ್ಸ್ನಲ್ ಯೂಸಿಗೆ ಆರಾಮಾಗಿ ಯೂಸ್ ಮಾಡ್ಬೋದು. ಫೌಂಡೇಶನ್ದೊಂದು, ಪೌಡರ್ ಆ್ಯಂಡ್ ಬ್ಲಷ್ ಎಲ್ಲನೂ ಇದರಲ್ಲೇ ಯೂಸ್ ಮಾಡ್ಬೋದು. ಅದು ಆಲ್ಸೋ ಇದು 3 ಕೂಡ ಹೈಸ್ಗೆ ಅಂತಲೇ ಕೊಟ್ಟಿರೋದು. ನೀವು ಇದಿಷ್ಟರಲ್ಲೂ ಕೂಡ ಹೈ ಮೇಕಪ್ ಮಾಡ್ಕೋಬೋದು. ಆ್ಯಂಡ್ ಒಂದು ಸ್ಪೂಲಿ ಮತ್ತು ಐಬ್ರೋದು ಇದೆ, ಸಾಕು ಬೇಜಾನ್ ಇಷ್ಟಿದ್ರೆ. ಸೊ ಇದಿಷ್ಟು ಒಂದು ಪ್ಯಾಕಲ್ಲಿ ಇದ್ದಿದ್ದಂತಹ ಪ್ರಾಡಕ್ಟ್. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನನ್ನ ಸ್ವಂತ ದುಡಿಮೇಲಿ ನನ್ನ ದುಡ್ಡನ್ನು ಕೊಟ್ಟು ನಾನೇ ತಗೊಂಡಿರೋದು. ನೈಕಾದವರು ಪ್ರಮೋಷನ್ಗೆ ಪ್ರಾಡಕ್ಟ್ನ ಕಳಿಸೋ ಮಟ್ಟಿಗೆ ನೀವಿನ್ನೂ ನನ್ನ ಬೆಳೆಸಿಲ್ಲ. ಎನಿವೇಸ್ ಅಂಥದ್ದೊಂದು ದಿನ ಬರುತ್ತೆ ಗೈಸ್, ನಾನು ಕಾಯ್ತಾ ಇದ್ದೀನಿ, ಅಂಥದ್ದು ಒಂದು ದಿನ ಬರುತ್ತೆ ಅಂತ. ಸೊ ಇದು ಸೆಕೆಂಡ್ ಬಾಕ್ಸಲ್ಲಿ ಇದ್ದಂಥದ್ದು. ಮೇಕಪ್ಗೆ ಅಂತ ಏನು ಅಂತ ತೊಗೊಂಡಿಲ್ಲ, ನನ್ನ ಪ್ರೊಫೆಷ್ನಲ್ ಯೂಸಿಗೆ ಅಂತ. ನಾನೆಲ್ಲ ತೊಗೊಂಡಿರೋದು ನನ್ನ ಪರ್ಸ್ನಲ್ ಯೂಸಿಗೆನೆ. ಗುರು ಇದಿಷ್ಟು ಚಿಕ್ಕನಾ? ಓಕೆ, ಇದು ಆರ್ಡಿನರಿ ಗ್ಲೈಕಾಲಿಕ್ ಆಸಿಡ್ 7% ಎಕ್ಸ್ಫೋಲಿಯೇಟ್ ಟೋನರು. ಇದನ್ನು ನಾನು ಏನಕ್ಕೆ ಆರ್ಡರ್ ಮಾಡಿದೆ ಅಂತ ಅಂದರೆ, ಎಲ್ಲ ಇನ್ಫ್ಲೂಯೆನ್ಸರ್ಸು ಯೂಸ್ ಮಾಡ್ತಾ ಇದ್ದಿದ್ದನ್ನು ನಾನು ನೋಡಿದೆ. ಲೈಕ್ ಸ್ಕ್ಯಾಲ್ಪ್ಗೆ ಯೂಸ್ ಮಾಡ್ತಾರೆ, ಮತ್ತು ಎಲ್ಬೋಗೆ ಯೂಸ್ ಮಾಡ್ತಾರೆ. ಬ್ಲ್ಯಾಕ್ ಆಗಿರುತ್ತೆ ಅಲ್ವಾ, ಸ್ಕಿನ್ ಬ್ಲ್ಯಾಕ್ ಆಗಿದ್ರು ಕೂಡ ಯೂಸ್ ಮಾಡ್ತಾರೆ, ಫೇಸಿಗೂ ಯೂಸ್ ಮಾಡ್ತಾರೆ, ಈವನ್ ಆಲ್ಸೋ ನಮ್ಮ ಬಾಡಿಗೂ ಕೂಡ ಯೂಸ್ ಮಾಡ್ತಾರೆ. ಈ ಎಲ್ಬೋಸ್ ಹತ್ರ ಎಲ್ಲ ಯೂಸ್ ಮಾಡೋದನ್ನು ನಾನು ನೋಡಿದ್ದೀನಿ. ಸೊ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇದನ್ನು ತರಿಸ್ದೆ. ತುಂಬ ಸಲ ಪರ್ಚೇಸ್ ಮಾಡಬೇಕು ಅಂತ ಅನ್ಕೋತಿದ್ದೆ, ಬಟ್ ಆದರೆ ನಾನು ಪರ್ಚೇಸ್ ಮಾಡೋಕ್ಕೆ ಆಗಿರಲಿಲ್ಲ. ರೀಸನ್ ಕಾಸ್ಟ್ ಜಾಸ್ತಿ ಇದು ಅಂತ ಅಂದ್ಬಿಟ್ಟು ಫೈನಲಿ ಇದು ನನ್ನ ಕೈಯಲ್ಲಿ ಇದೆ. ನಾನು ಈ ಸಲ ಮೋಸ ಹೋಗಿದ್ದೇನೆ. ಪಫ್ ನಾನು ಇದಕ್ಕೆ ದುಡ್ಡು ಕೊಟ್ಟು ತೊಗೊಂಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಗುರು, ಗೊತ್ತಾಗ್ತಾ ಇಲ್ಲ. ಲಾಸ್ಟ್ ಟೈಮು ಕೂಡ ಇದೇ ಥರದ್ದು ಬಂದಿತ್ತು ನನಗೆ ಪಫು. ನಾನು ದುಡ್ಡು ಕೊಟ್ಟು ತೊಗೊಂಡಿದ್ದೀನ, ಫ್ರೀ ಬಂದಿದ್ಯಾ ಅನ್ನೋದು ಲಾಸ್ಟ್ ಟೈಮು ನಾನು ಅಬ್ಸರ್ವ್ ಮಾಡಲಿಲ್ಲ. ಇದಕ್ಕೆ ನಾನು ದುಡ್ಡು ಕೊಟ್ಟೆ ತೊಗೊಂಡಿರೋದು, ಯಾಕೆ ತೊಗೊಂಡೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇದು ಹೆಂಗೋಯ್ತು ನನ್ನ ಕಾರ್ಟಿಗೆ ಅಂತ. ನಾನೇನು ಅಂದ್ಕೊಂಡೆ ಅಂದರೆ, ಇದು ಒಂದು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಅನಿಸುತ್ತೆ. ಮೇ ಬಿ ಪ್ಯಾಕ್ ಆಫ್ ಇದರಲ್ಲಿ ನಾನು ಹಾಕಿದ್ದೀನಿ ಅಂತ ಕಾಣುತ್ತೆ. ಇದು ನೋಡಿದ್ರೆ ಸಿಂಗಲ್ ಪೀಸ್ ಬಂದಿದೆ ಗುರು. ಇದು ನಂದು ಸೆಕೆಂಡ್ ಪರ್ಚೇಸ್. ಲಾಸ್ಟ್ ಟೈಮು ಇದನ್ನು ಪರ್ಚೇಸ್ ಮಾಡಿದ್ದೀನಿ, ಈಗಲೂ ಕೂಡ ತೊಗೊಂಡಿದ್ದೀನಿ. ನನಗೆ ಆ್ಯಂಡ್ ಇದು ನನಗೆ ಅಂತ ತೊಗೊಂಡಿದ್ದು ಡವ್
ಕಂಡೀಷ್ನರ್. ಒಂದಾನೊಂದು ಕಾಲದಲ್ಲಿ ನಾನು ಡವ್ ಶಾಂಪೂ ಕಂಡೀಷ್ನರ್ನ ಯೂಸ್ ಮಾಡ್ತಾ ಇದ್ದೆ ಆ್ಯಂಡ್ ಆಲ್ಸೋ ಟ್ರೆಸ್ಮಿನೂ ಯೂಸ್ ಮಾಡ್ತಾ ಇದ್ದೆ ನಾನು ನಿಮಗೆ ಬಿಫೋರ್ ಹೇಳಿರೋ ರೀತಿ. ಬಟ್ ಆದರೆ ಮೊನ್ನೆ ನಾನು ಟ್ರಿಪ್ಪಿಗೆ ಹೋದೆ ಗೊತ್ತಾ, ಆವಾಗ ನಾನು ಇರಲಿ ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಈ ಶೀಟ್ಗಳು ಬರುತ್ತಲ್ಲ ಅದನ್ನು ತೊಗೊಂಡೋಗಿದ್ದೆ. ಆವಾಗ ಇದು ಕಂಡೀಷ್ನರ್ ಯಾಕೋ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈ ಸಲ ನಾನು ದೊಡ್ಡದೇ ತರಿಸ್ಕೊಂಬಿಟ್ಟಿದ್ದೀನಿ. ಹೆಡ್ ಮಸಾಜಿಗೆ ಅಂತ ಈ ಪ್ರಾಡಕ್ಟ್ನ ತೊಗೊಂಡಿದ್ದು ನಾನು. ಈ ರೀತಿ ಯೂಸ್ ಆಗುತ್ತೆ, ಇದೊಂದನ್ನು ತೊಗೊಂಡಿದ್ದೀನಿ. ಪ್ರಾಡಕ್ಟ್ಸ್ ಬಗ್ಗೆ ನಾನು ಮಾತಾಡಲೇಬೇಕು. ಇದು ಬಂದು ಪ್ಲಮ್ದೆ, ಕಂಪ್ಲೀಟ್ ಪ್ಲಮ್ ಇದರಲ್ಲಿರೋದು. ದಿಸ್ ಈಸ್ ಮೈ ಸೆಕೆಂಡ್ ಬಾಟಲ್. ಪ್ಲಮ್ದು ರೈಸ್ ವಾಟರ್ ನಿಯಾಸಿನಮೈಡ್ ಸಿಂಪಲ್ ಬ್ರೈಟ್ ಫೇಸ್ ವಾಶ್. ಇದನ್ನ ನಾನು ಲಾಸ್ಟ್ ಟೈಮ್ ತರಿಸಿದ್ದೆ, ನೀವು ನೋಡಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಪ್ರೀವಿಯಸ್ ವೀಡಿಯೋಸ್ನ ನೀವು ಹೋಗಿ ನೋಡಿ ಚೆಕ್ ಮಾಡಿ ಗೊತ್ತಾಗುತ್ತೆ. ಇದು ತುಂಬ ಅಂದರೆ ತುಂಬ ಸಖತ್ತಾಗಿದೆ ಅಂತ ನನಗನ್ನಿಸ್ತು. ಬೇಗ ಖಾಲಿ ಆಗ್ತಿದೆ ನನಗೆ. ಇದನ್ನ ಹೆಂಗೆ ಯೂಸ್ ಮಾಡಬೇಕು ಅಂದರೆ, ಜಸ್ಟ್ ಈಗ ಸ್ನೋ ತಗೋತಾರೆ ಗೊತ್ತಾ, ಸ್ನೋ ಯೂಸ್ ಮಾಡ್ತಾರಲ್ಲ ಅಮ್ಮಂದಿರು, ಅಷ್ಟೇ ಚಿಕ್ಕದಾಗಿ ಇಷ್ಟೇ ತೊಗೊಂಡು ನೀರಲ್ಲಿ ವಾರ್ಮ್ ಮಾಡಿ ಅಪ್ಲೈ ಮಾಡೋದು, ಯೂಸ್ ಮಾಡೋದಷ್ಟೇ. ನಮ್ಮ ಅಪ್ಪಿ ಹೆಂಗೆ ಅಂದರೆ ಇದ್ರಲ್ಲಿ ನೀರು ಯೂಸ್ ಮಾಡೋಂಗಿಲ್ಲ ಏನಿಲ್ಲ, ಹಂಗೆ ನೊರೆ ಬರಬೇಕು ಅಷ್ಟು ಹಾಕೊಂಡು ಉಜ್ಜಿ ಖಾಲಿ ಮಾಡ್ತಿದ್ದಾನೆ. ಅದಕ್ಕೆ ಅಂತ ಇದನ್ನು ಇನ್ನೊಂದ್ಸಲ ಪರ್ಚೇಸ್ ಮಾಡಿದ್ದೇನೆ. ಇದು ನನ್ನ ಸೆಕೆಂಡ್ ಬಾಟಲ್. ಯಾಕೋ ತುಂಬ ಅಂದರೆ ಇಷ್ಟ ಆಗೋಯ್ತು ಇದು ನನಗೆ. ಈವನ್ ಆಲ್ಸೋ ಹಿಮಾಲಯ ಮತ್ತು ಸಿಂಪಲ್ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ನಲ್ಲ, ಅಷ್ಟೇ ಇಷ್ಟ ಆಗಿದ್ದು ಇದು ನನಗೆ. ಲಿಟ್ರಲಿ ಅಷ್ಟು ಇಷ್ಟ ಆಗಿಬಿಟ್ಟಿದೆ ಇದು ನನಗೆ. ನೀವೆಲ್ಲರೂ ಒಂದ್ಸಲ ಟ್ರೈ ಮಾಡಲೇಬೇಕು. ಇಷ್ಟು ಪ್ರಾಡಕ್ಟಲ್ಲಿ ನೀವು, ನಾನೆಲ್ಲಾನು ಕೂಡ ನಿಮಗೆ ಯೂಸ್ ಆಗೋವಂಥ ಪ್ರಾಡಕ್ಟ್ನೇ ಹೇಳ್ತಿರೋದು. ಯಾವುದೇ ರೀತಿ ಮೇಕಪ್ ಪ್ರಾಡಕ್ಟ್ಸ್ ನಾನು ತರಿಸೇ ಇಲ್ಲ ನಿಮಗೆ ಹೇಳೋದಕ್ಕೆ. ಎಲ್ಲಾನು ಕೂಡ ಸ್ಕಿನ್ ಕೇರ್, ಬಾಡಿ ಕೇರ್ ಈ ರಿಲೇಟೆಡಲ್ಲೇ ನಾನು ತರಿಸಿರೋದು. ನೀವು ಏನು ಟ್ರೈ ಮಾಡ್ತೀರೋ ಇಲ್ವೋ ಗೊತ್ತಿಲ್ಲ, ಈ ಒಂದು ಫೇಸ್ ವಾಶ್ನ ನೀವು ಒಂದು ಸಲನಾದರೂ ಟ್ರೈ ಮಾಡಿ. ಇದ್ದಿದ್ದು ಇದೊಂದು ಫೇಸ್ ವಾಶು. ದೆನ್ ಒಂದು ಪರ್ಫ್ಯೂಮ್. ನಾನು ಪರ್ಫ್ಯೂಮ್ ಪರ್ಸನ್ ಅಲ್ಲ, ನಾನು ಪ್ಲಮ್ದು ಪ್ಲಮ್ದು ಯೂಸ್ ಮಾಡ್ತಾ ಇದ್ದೀನಿ. ಏನು ವೆನಿಲಾದು ಬಾಡಿ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಮಾಯ್ಶ್ಚರೈಸರ್, ಬಾಡಿ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಸ್ಮೆಲ್ ಲಿಟ್ರಲಿ ಏನು ಸಖತ್ತಾಗಿ ಇದೆ ಅಂದರೆ, ತುಂಬ ಮೆಲ್ಟ್ ಫೀಲ್ ಆಗ್ತಾ ಇದ್ದೀನಿ ಅದರಲ್ಲಿ. ಏನೋ ಒಂಥರ ಸಖತ್ತಾಗಿದೆ ಅದು ಫೀಲ್. ಸೊ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ಕಾರ್ಟಿಗೆ ಹಾಕಿ ಇಟ್ಟಿದ್ದೆ. ನಾನು ಕಾಸ್ಟ್ ಜಾಸ್ತಿ ಇದೆ ಇದ್ರದ್ದು ಪ್ರೈಸು ಅಂದ್ಬಿಟ್ಟು ನಾನು ತೊಗೊಂಡಿರಲಿಲ್ಲ, ಒಂದ್ಸಲನೂ ತೊಗೊಂಡಿರಲಿಲ್ಲ. ಬಿಕಾಸ್ ನನಗೆ ಪರ್ಫ್ಯೂಮನ್ನು ಅಷ್ಟು ನಾನು ಲೈಕ್ ಮಾಡಲ್ಲ. ನನಗೆ ಹೆವಿ ಸ್ಮೆಲ್ ಇದ್ದರೆ ನನಗೆ ಆಗಲ್ಲ ಪರ್ಫ್ಯೂಮು. ಮೈಲ್ಡಾಗಿ ನಾರ್ಮಲ್ ಆಗಿರಬೇಕು. ಸೊ ಈ ಸಲ ಆಫರ್ ಇತ್ತಲ್ಲ, ಬಿಡು ಈ ಸಲ ಏನೇ ಆಗೋದ್ರು ಸರಿ ತೊಗೊಬಿಡೋಣ ಅಂದ್ಬಿಟ್ಟು ಇದೊಂದು ಪರ್ಫ್ಯೂಮ್ನ ನಾನು ತೊಗೊಂಡೆ. ಸಾರಿ, ಉಲ್ಟಾ ತೋರಿಸ್ತಾ ಇದ್ದೀನಿ. ಇದೊಂದು ಪರ್ಫ್ಯೂಮ್ನ ನಾನು ತೊಗೊಂಡೆ. ಬಟ್ ನನಗೆ ವೆನಿಲಾ ಅದು ತುಂಬ ಇಷ್ಟಪಡ್ತೀನಿ. ಇವನ್ ಐಸ್ ಕ್ರೀಮಲ್ಲೂ ಕೂಡ ಅಷ್ಟೇ, ವೆನಿಲಾ ಐಸ್ ಕ್ರೀಮೇ ನನಗಿಷ್ಟ. ಸೊ ವೆನಿಲಾ ಫ್ಲೇವರ್ ಅಂತ ಇದೆ, ನೋಡೋಣ ಅಂತ ಅಂದ್ಬಿಟ್ಟು ನಾನು ಇದನ್ನು ತಗೊಂಡ. ಪ್ಯಾಕೇಜಿಂಗ್ಗೆ ಏನು ಸಖತ್ತಾಗಿ ಕೊಟ್ಟಿದ್ದಾರೆ ನೋಡ್ಗುರು. ಯೂಸ್ ಮಾಡೋಕ್ಕೆ ಮನಸ್ಸಾಗ್ತಾ ಇಲ್ಲ ನನಗೆ. ಸ್ಮೆಲ್ ಚೆನ್ನಾಗಿದೆ, ಬಟ್ ಸ್ಟಾರ್ಟಿಂಗ್ ಸ್ಪ್ರೇ ಮಾಡಿದಾಗ ಒಳ್ಳೆ ಘಾಟ್ ಥರ ಬರುತ್ತೆ. ಆಮೇಲೆ ಓಕೆ. ಸೊ ಇದು ಪರ್ಫ್ಯೂಮ್ನ ತೊಗೊಂಡಿದ್ದಕ್ಕೆ ನನಗೆ ಈ ಮೂರೂ ಫ್ರೀ ಬಂದಿದೆ. ಒಂದು ಪ್ರಾಡಕ್ಟ್ ಮಿಸ್ ಆಗಿದೆ ಗಾಯ್ಸ್, ಒಂದು ನಿಮಿಷ ಇರಿ. ನಾನು ಏನು ಅಂದ್ಕೊಂಡೆ ಅಂತ ಅಂದರೆ, ಈ ಪರ್ಫ್ಯೂಮಿಗೆ ನಿಯಾಸಿನಮೈಡ್ದು ಟೋನರು 50 ml ಫ್ರೀ ಅಂತ ಇತ್ತು ಗಾಯ್ಸ್. ನಾನು ಅದನ್ನು ಓಕೆ ಅಂತ ಅಂದ್ಬಿಟ್ಟು ಈ ಪರ್ಫ್ಯೂಮ್ನ ತೊಗೊಂಡಿದ್ದು. ಓಕೆ, ಇದಕ್ಕೆ ಅದು ಎರಡು ವರ್ತಾಗಿ ಸಿಗುತ್ತೆ ಅಲ್ಲ ಅಂತ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡಿದ್ದು. ಬಟ್ ಆದರೆ ನೋಡಿದ್ರೆ ಅವರು ಫ್ರೀ ಇದರಲ್ಲಿ ನಾರ್ಮಲಾಗಿ ನನಗೆ ಈ 3 ಪ್ರಾಡಕ್ಟು ಫ್ರೀ ತೋರಿಸ್ತು. ಇದು ನನಗೆ ಗೊತ್ತು. ಬಟ್ ಆದರೆ ಇದಕ್ಕೆ ಪಕ್ಕದಲ್ಲಿ ಸೇಮ್ ಪ್ರಾಡಕ್ಟು 50 ml ಹಾಕಿದ್ರು. ಬಟ್ ಆದರೆ ಆ ಪ್ರಾಡಕ್ಟ್ ಮಿಸ್ ಆಗಿದೆ. ನನಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ರಿಟರ್ನ್ ಹಾಕ್ಲಾ ಏನು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಬೇಜಾರಾಯಿತು ನನಗೆ, ಏನು ಮಾಡಲಿ. ಎನಿವೇಸ್ ಪ್ಲಮ್ದು ನನಗೆ ಈ ಕಿಟ್ಟು ಫ್ರೀ ಬಂದಿದೆ. ಇದು ನಂದು ಸೆಕೆಂಡ್ ಟೈಮ್ ನನಗಿದು ಈ ಥರ ಚಿಕ್ಕ ಪರ್ಫ್ಯೂಮ್ ಬರ್ತಾ ಇರೋದು. ಆ್ಯಂಡ್ ಇದು ಬಂದು ಬಾಡಿ ವಾಶ್ ಅಂತೆ, ಓಕೆನಾ. ಇದು ಒಂದು ಬಾಡಿ ಲೋಷನ್ ಅಂತೆ. ಅಯ್ಯೋ ದೇವ್ರಿ,
ಓ ಇದ್ರ ಪ್ರೈಸೇ 100 ರುಪೀಸ್ ಇದೆ ಗುರು, ಇದ್ರ ಪ್ರೈಸೇ 100 ರುಪೀಸ್ ಇದೆ ಯಪ್ಪ. ಓಕೆನಾ, ಈ ಮೂರು ನನಗೆ ಫ್ರೀ ಬಂದಿರೋ ಅಂಥ ಪ್ರಾಡಕ್ಟ್ಸು. ದೆನ್ ಇದು ಎಷ್ಟು ಚಿಕ್ಕ ಇದೆ ನೋಡಿ ಟೋನರು. ಇದು ನಾನು ಫುಲ್ ಬಾಟಲ್ ತೊಗೊಂಡಿದ್ದೀನಿ, ನಿಮ್ಗೆ ಗೊತ್ತು. ರೀಲ್ಸ್ ನೋಡ್ತಾ ಇದ್ರೆ, ಶಾರ್ಟ್ ವಿಡಿಯೋಸ್ ನೋಡ್ತಾ ಇದ್ರೆ ಗೊತ್ತಾಗಿರುತ್ತೆ ನಿಮಗೆ. ಇದರಲ್ಲೇ 50 ml ಬರುತ್ತೆ ಅಂತ ಅಂದ್ಕೊಂಡೆ ಗುರು, ನೋಡಿದ್ರೆ 20 ml ಕಳಿಸಿದವ್ರೆ. ಇದು ಚೆನ್ನಾಗಿದೆ, ಒಂಥರ ಪಾಕೆಟ್ ಫ್ರೆಂಡ್ಲಿಯಾಗಿ ಯೂಸ್ ಮಾಡ್ಬೋದು. ಓಕೆ, ಇದು ರೀಫಿಲ್ ಇದೆ ಗುರು. ಓಕೆ, ಈ ಥರ ಬಾಟಲ್ ಇದ್ದರೆ ಯೂಸ್ ಆಗುತ್ತೆ ನಿಮಗೆ. 499 ರುಪೀಸ್ ಇರುವಂತಹ ಪ್ರಾಡಕ್ಟ್ನ ಫ್ರೀ ಕೊಟ್ಟಿದ್ದಾರೆ. ಅಲ್ಲಿಗೆ ನಾನು ಪರ್ಚೇಸ್ ಮಾಡಿರೋದು ಇದೆರಡೇ ಪ್ರಾಡಕ್ಟು. ದಿಸ್ 2 ಪ್ರಾಡಕ್ಟ್ ಐ ಥಿಂಕ್ 1000 ರೂಪಾಯಿ ಕೊಟ್ಟಿದ್ದೀನಿ ಅನಿಸುತ್ತೆ ಇದೆರಡರಿಂದ ನಾನು. ಓಕೆನಾ, ಈ 1000 ರೂಪಾಯಿಗೆ 1000 ರೂಪಾಯಿ ಆಗುವಂತಹ ಪ್ರಾಡಕ್ಟ್ನೇ ನನಗೆ ಫ್ರೀ ಬಂದಿದೆ ಪ್ಲಮ್ಮಲ್ಲಿ. ತುಂಬ ಒಳ್ಳೆ ವಿಚಾರ. ಫೇಸ್ ಮಾಸ್ಕು ವೀಕ್ಲಿ ಒನ್ಸ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಪ್ಲಮ್ಮಲ್ಲಿ ನನಗೆ ಫಸ್ಟ್ ನಾನು ಇಂಪ್ರೆಸ್ ಆಗಿದ್ದೇನೆ ಟೋನರ್ಗೆ. ಅದಾದಮೇಲೆ ಫೇಸ್ ವಾಶ್ನ ಇರಲಿ ಅಂತ ತರಿಸ್ದೆ. ಬಟ್ ನನಗೆ ಅದನ್ನು ಕೂಡ ತುಂಬ ಇಷ್ಟ ಆಗಿ ಮತ್ತೆ ತರಿಸ್ಕೊಂಡಿದ್ದೀನಿ. ಇವಾಗ ಮೇ ಬಿ ನಾನು ಮತ್ತೆ ಈ ಒಂದು ಬ್ರ್ಯಾಂಡ್ಗೆ ಶಿಫ್ಟ್ ಆಗ್ತೀನೋ ಏನೋ ನನಗೆ ಗೊತ್ತಿಲ್ಲ. ಪ್ಲಮ್ದು ಫೇಸ್ ಮಾಸ್ಕ್ ಓಕೆ ಇದೆ, ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ಬಿಡಿ. ವರ್ತ್ ಅಂತ ಅನಿಸುತ್ತೆ ನನಗೆ ಇವಾಗ. ಇದಕ್ಕೆ 500 ರೂಪಾಯಿ ಕೊಟ್ಟು ನಾನು ತೊಗೋತಿದ್ನೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ನಿಜ ತೊಗೋತಾ ಇರಲಿಲ್ಲ, ಬಿಕಾಸ್ ನಾನು ಫೇಸ್ ಮಾಸ್ಕ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ. ಸೊ ನನಗೆ ಅವಶ್ಯಕತೆ ಇರಲಿಲ್ಲ. ಇದು ಫ್ರೀಯಾಗಿ ಬಂದಿದ್ದಕ್ಕೆ ನನಗೆ ಖುಷಿ ಆಯಿತು. ಸೊ ನನಗೆ ಇದಿಷ್ಟರಲ್ಲಿ ನನಗೆ ಯಾವುದೇ ರೀತಿ ಡಿಸಪಾಯಿಂಟ್ ಆಗಿಲ್ಲ. ನಾನು ಇಷ್ಟೊಂದು ಖರ್ಚು ಮಾಡಿಬಿಟ್ನಲ್ಲ ಅಂತ, ಬಿಕಾಸ್ ನಾನು ಇದೆಲ್ಲನೂ ಕೂಡ ಯೂಸ್ ಮಾಡ್ತೀನಿ. ಆ್ಯಂಡ್ ಇದರಲ್ಲಿ ಆಲ್ಮೋಸ್ಟ್ ಈ ಫೇಸ್ ವಾಶು ಮತ್ತು ಶಾಂಪೂ ಮನೆಗೆ ಅಂತ ತೊಗೊಂಡಿರೋವಂಥದ್ದು. ಇನ್ನು ಮಿಕ್ಕಿದೆಲ್ಲ ನನ್ನ ಪರ್ಸ್ನಲ್ ಯೂಸ್ಗೆ ಅಂತ ಅಂದ್ಕೊಂಡ್ರು ಕೂಡ ನಾನು ಎಲ್ಲನೂ ಕೂಡ ಯೂಸ್ ಮಾಡ್ತೀನಿ. ಯಾವುದೂ ಯೂಸ್ ಮಾಡಲ್ಲ ಅಂತೂ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮ್ಮೆಲ್ಲ ಕ್ವಶನ್ಸ್ಗೂ ಕೂಡ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಎಷ್ಟೋ ಕ್ವಶನ್ಸಿಗೆ ಕಮೆಂಟಲ್ಲೇ ಆನ್ಸರ್ ಮಾಡಿದ್ದೀನಿ, ಇನ್ನು ಕೆಲವೊಂದು ಕ್ವಶನ್ಸ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ. ಹೋಪ್ ನಿಮ್ಗೆ ಅದು ಇಷ್ಟ ಆಗ್ತಿದೆ ಅಂತ ಭಾವಿಸಿದ್ದೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಮತ್ತೆ ಸಿಗ್ತೀನಿ, ಬಾಯ್.